ಹಸ್ತದಲ್ಲಿ ಒಂದು ರೇಖೆಗೆ ಸಮಾನಾಂತರವಾಗಿ ಇನ್ನೊಂದು ರೇಖೆ ಇರುತ್ತದೆ. ಆ ರೀತಿಯಲ್ಲಿ ರೇಖೆ ಇದ್ದಾಗ ಅವರ ಅದೃಷ್ಟ ಯಾವ ರೀತಿ ಇರುತ್ತದೆ, ಅವರಿಗೆ ಅದರಿಂದ ಏನು ಉಪಯೋಗ, ಅವರ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನು ತರಬಹುದು, ಅಂತಹ ರೇಖೆಗಳು ಅಂದರೆ ಸಮಾನಾಂತರ ರೇಖೆಗಳು, ಪ್ಯಾರಲಲ್ ಲೈನ್ಸ್, ಅದು ಹೇಗೆ ಮನುಷ್ಯನ ಮೇಲೆ ಪರಿಣಾಮ ಬೀರುತ್ತದೆ, ಅದರಲ್ಲಿ ಅಂತಹ ರೇಖೆ ಇದ್ದವರ ಜೀವನದಲ್ಲಿ ಎಂತಹ ಬದಲಾವಣೆಗಳಾಗುತ್ತೆ ಎಂಬುದನ್ನು ತಿಳಿಯೋಣ. ಹಾಗೆ ಇವತ್ತು ನಮ್ಮ ದೇಶದ ಪ್ರಧಾನಿ ಮೋದಿಯವರ ಭವಿಷ್ಯ ಹೇಗಿದೆ, ಅವರು ಹುಟ್ಟಿದ ಅವರ ಸ್ವಭಾವ ಗುಣಗಳು ಹೇಗಿದೆ ಮುಂತಾದ ವಿಚಾರಗಳನ್ನು ತಿಳ್ಕೊಳ್ಳೋಣ. ಅವರ ಮುಂದಿನ ಭವಿಷ್ಯ ಹೇಗಿದೆ ಎಂಬುದನ್ನು ಅರಿತುಕೊಳ್ಳೋಣ. ಅದೇ ರೀತಿ ಇವತ್ತು ನಕ್ಷತ್ರ ಲೋಕದಲ್ಲಿ ನಾವು ಇವತ್ತು ಶ್ರವಣ ನಕ್ಷತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಇವತ್ತು ನಮ್ದು 3 ವಿಚಾರ: ಸಮಾನಾಂತರ ರೇಖೆಗಳು, ನರೇಂದ್ರ ಮೋದಿಯವರ ಭವಿಷ್ಯ, ಅವರ ನಡೆ ನುಡಿಗಳ ಬಗ್ಗೆ, ಹಾಗೂ ನಕ್ಷತ್ರ ಲೋಕದಲ್ಲಿ ಶ್ರವಣ ನಕ್ಷತ್ರದ ಬಗ್ಗೆ ಇವತ್ತು ನಾವು ತಿಳಿಯೋಣ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಯಾವ ರೇಖೆಯ ಬಗ್ಗೆ, ನಾವು ಸಮಾನಾಂತರ ರೇಖೆಗಳ ಬಗ್ಗೆ ತಿಳಿಯೋದು, ಇಂತಹ ವಿಚಾರಗಳನ್ನು ನಾವು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿರಬಹುದು. ಆದರೆ ಅದರ ಮುಂದುವರೆದ ಭಾಗವೇ ಇದೊಂದು ನೀವು ತಿಳಿದುಕೊಳ್ಬೇಕಾಗುತ್ತೆ. ಯಾಕಂದ್ರೆ ಇದು ನಾನು ಹೇಳ್ತಲ್ಲ, ಒಂದನೇ ರೀತಿಯಲ್ಲಿ ಅದು ಮುಗಿಯುವಂತಹ ಲೆಕ್ಕಾಚಾರ ಅಲ್ಲ. ಅದರಿಂದ ನೋಡಿ, ಆರೋಗ್ಯ ರೇಖೆ ಸಮಾನಾಂತರವಾದ ಮತ್ತೊಂದು ರೇಖೆ ಇದ್ದರೆ, ಆರೋಗ್ಯ ರೇಖೆ ಎಲ್ಲಿರುತ್ತದೆ ನಿಮ್ಗೆ ಗೊತ್ತಿದೆ, ಇಲ್ಲಿಂದ ಹೋಗಿರುತ್ತೆ ಇಲ್ಲಿಗೆ ಬುಧ ರೇಖೆ ಅಥವಾ ಆರೋಗ್ಯ, ಅದಕ್ಕೆ ಸಮಾನಾಂತರವಾಗಿದ್ರೆ ಏನಾಗುತ್ತದೆ ಆಯುಷ ರೇಖೆ. ಈ ಆಯುಷ ರೇಖೆ ಸಮಾನಾಂತರವಾಗಿದ್ದ ರೇಖೆ ಇದ್ರೆ ಏನಾಗುತ್ತದೆ ಹೃದಯ ರೇಖೆ. ಈ ಹೃದಯ ರೇಖೆಗೆ ಸಮಾನಾಂತರವಾಗಿ ರೇಖೆ ಇದ್ರೆ ಏನಾಗುತ್ತದೆ ಭಾಗ್ಯರೇಖೆ. ಈ ಭಾಗ್ಯರೇಖೆಗೆ ಸಮಾನಾಂತರವಾದ ರೇಖೆ ಇದ್ರೆ ಏನಾಗುತ್ತೆ ಮುಂತಾದ ವಿಚಾರಗಳನ್ನ ತಿಳಿದುಕೊಳ್ಳೋಣ. ಜೊತೆಗೆ ನರೇಂದ್ರ ಮೋದಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಹಾಗೆಯೇ ಶ್ರವಣ ನಕ್ಷತ್ರದ ಬಗ್ಗೆಯೂ ತಿಳಿದುಕೊಳ್ಳೋಣ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಒತ್ತಿದ್ರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆಗ್ತೊಳ್ಳೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲಾ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದಾಗಲೇ ನಿಮಗೆ ಅದರ ವಿಷಯ ಸರಿಯಾಗಿ ಮನದಟ್ಟಾಗುವುದು ಎಂಬುದನ್ನ ಒತ್ತಿ ಹೇಳ್ತಿದ್ದೇನೆ. ಹಾಗೆ ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ. ಭವಿಷ್ಯ ತಿಳಿಯಬೇಕೆಂಬ ಆಸಕ್ತಿ ಇರುವವರು ಇದರಲ್ಲಿ ಕೊಟ್ಟಿರುವಂತಹ ಈ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮೆಸೇಜ್ ಕಳಿಸಿ. ಎಸ್ ಅಂತಾದ್ರೂ ಕಳಿಸಿ, ಹಾಯ್ ಅಂತಾದ್ರೂ ಕಳಿಸಿ, ನನ್ನ ಭವಿಷ್ಯ ತಿಳಿಯಬೇಕಂತಾದ್ರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯ ಹುಟ್ಟಿದಾಗಿನಿಂದ ಕೊನೆಯವರೆಗೆ ಏನೇನು ನಡೀತದೆ ಹಾಗೂ ಎದುರಾಗಬಹುದಾದ ಕಷ್ಟ ನಷ್ಟಗಳಿಗೆ ಪರಿಹಾರ ಏನು ಎಂಬುದನ್ನು ತಿಳಿಸುತ್ತೇವೆ. ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಈಗ ನಾನು ಹೇಳಿದೆ, ಆರೋಗ್ಯ ರೇಖೆಗೆ ಸಮಾನಾಂತರವಾದ ರೇಖೆ ಇದ್ದರೆ, ಇಲ್ಲಿಂದ ಸಮಾನಾಂತರವಾದ ರೇಖೆ, ಇದಕ್ಕೆ ಒಂದು ಸಮಾನಾಂತರವಾದ ಹೀಗೆ ಇದ್ದರೆ ಏನಾಗುತ್ತದೆ, ಹೀಗೆ ಒಂದು ರೇಖೆ ಇದ್ದರೆ ಇವರಿಗೆ ಯಾವುದೇ ರೋಗ ಬಂದರೂ, ಎಂತಹ ರೋಗ ಬಂದರೂ ಆ ರೋಗವು ಗುಣವಾಗುತ್ತದೆ. ಅವರಿಗೆ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳಿದ್ದರೂ ಅವರನ್ನು ಆ ಸಮಸ್ಯೆಗಳಿಂದ ಪಾರು ಮಾಡಿ ಅವರ ಆರೋಗ್ಯವಂತರಾಗಿರುವಂತೆ ನೋಡಿಕೊಳ್ಳುವಂತಹ ಶಕ್ತಿ ನಿಮಗಿದೆ ಎಂಬುದನ್ನ ಈ ರೇಖೆ ತೋರಿಸುತ್ತದೆ. ಹೀಗೆ ಸಮಾನಾಂತರ ರೇಖೆ ಇದ್ದರೆ ತಮ್ಮ ಶಕ್ತಿಗೆ ಒಂದು ಡಬಲ್ ಎಂಜಿನ್ ಇದ್ದ ಹಾಗೆ ಈ ಶಕ್ತಿಯನ್ನ ಕೊಡುತ್ತದೆ ಎಂಬುದನ್ನ ಹೇಳುತ್ತೆ. ಅಂದರೆ ರೋಗ ಬರದಂತೆ ತಡೆಯುತ್ತದೆ, ರೋಗ ಬಂದರೂ ಮತ್ತಷ್ಟು ಉತ್ತಮ ಆರೋಗ್ಯವಂತರಾಗಿ ಬೆಳೆಯುವಂತಹ ಸಹಾಯ ಮಾಡುತ್ತೆ ಈ ಆರೋಗ್ಯ ರೇಖೆ ಇದ್ದರೆ. ಇನ್ನು ಆಯುಷ ರೇಖೆ ನಿಮಗೆ ಗೊತ್ತಿದೆ, ಇದು ಆಯುಷ ರೇಖೆ. ಈ ಆಯುಷ ರೇಖೆ ಸಮಾನಾಂತರವಾಗಿ ಈಗೊಂದು ರೇಖೆ ಇದ್ದರೆ, ಸಮಾನಾಂತರವಾದ ರೇಖೆ, ಆಯುಷ ರೇಖೆ ಸಮಾನಾಂತರವಾದ ರೇಖೆ ಇದ್ದರೆ ಜೀವನದಲ್ಲಿ ಎದುರಾಗುವ ಎಲ್ಲಾ ರೀತಿಯ ಅಭಿವೃದ್ಧಿಯನ್ನು ಸೂಚಿಸುತ್ತದೆ. ಅವರ ಜೀವನದಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗುತ್ತದೆ, ಯಾವ ರೀತಿ ಅವರ ಜೀವನದಲ್ಲಿ ತೊಂದರೆಯಾಗುತ್ತದೆ ಮುಂತಾದೆಲ್ಲವನ್ನ ನಾವು ಇದರಿಂದ ನೋಡಬಹುದು. ಹಾಗೆ ಅಂದರೆ
ಜೀವನದಲ್ಲಿ ಎದುರಾಗುವ ಎಲ್ಲಾ ರೀತಿಯ ಅಭಿವೃದ್ಧಿಯನ್ನು ಸೂಚಿಸುವುದರೊಂದಿಗೆ ಅಪಘಾತ, ದೈಹಿಕ ಆರೋಗ್ಯ, ಆರ್ಥಿಕ ಅಭಿವೃದ್ಧಿ ಎಲ್ಲವನ್ನು ಸುರಕ್ಷಿತವಾಗಿ ಕಾಪಾಡುವಂತಹ ಒಂದು ಸೂಚನೆ ಇದಾಗಿದೆ. ಎಲ್ಲವನ್ನ ಸುರಕ್ಷಿತವಾಗಿ ಕಾಪಾಡುವಂತಹ ಒಂದು ಸೂಚನೆ ಇದಾಗಿದೆ. ಹಾಗೆ ನೋಡಿ, ಈಗ ನಾವು ಇದು ಹೇಳಿದ್ವಿ ಆಯುಷ ರೇಖೆ ಮತ್ತು ಆರೋಗ್ಯ ರೇಖೆ. ಈಗ ಅದರೊಂದಿಗೆ ನೋಡಿ, ಇದು ನಮ್ಮ ಹೃದಯ ರೇಖೆಗೆ ಸಮಾನಾಂತರವಾಗಿ ಒಂದು ರೇಖೆ, ಹೃದಯ ರೇಖೆಗೆ ಸಮಾನಾಂತರವಾಗಿ ಒಂದು ರೇಖೆ ಇದ್ದರೆ ಅವರಿಗೆ ಹೃದಯಕ್ಕೆ ಸಂಬಂಧಿಸಿದ ರೋಗಗಳಿಂದ ರಕ್ಷಣೆ, ಅವರಿಗೆ ಹೃದಯಕ್ಕೆ ಬರುವಂತಹ ರೋಗಗಳಿಂದ ಅವರಿಗೆ ರಕ್ಷಣೆ ಕೊಡುತ್ತದೆ. ಹಾಗೆ ನೋಡಿ, ಮೋಸ ಹೋಗುವುದರಿಂದ ಬೇರೆ ಜನ ಮೋಸ ಮಾಡಬಹುದು, ಅಂತಹ ಮೋಸ ಹೋಗುವುದರಿಂದ ಅವರನ್ನು ಕಾಪಾಡುತ್ತದೆ. ಮೋಸ ಹೋದರಿಂದ ಕಾಪಾಡುವಂತಹ ಶಕ್ತಿ, ಬುದ್ಧಿಶಕ್ತಿ ಇದೆ ಎಂಬುದನ್ನ ಇದು ಸೂಚಿಸುತ್ತದೆ. ಹಾಗೆ ಯಾರಾದರೂ ಮೋಸ ಮಾಡಲು ಬಂದರೆ ಮೊದಲೇ ಗೊತ್ತಾಗ್ಬಿಡುತ್ತದೆ, ಇವರು ಮೋಸಗಾರರು ಹೌದೋ ಎಲ್ಲೋ ಎಂಬುದನ್ನ ತಿಳಿದು ಅದರಿಂದ ರಕ್ಷಣೆ ಪಡೆಯಲು ಸಾಧ್ಯವಿದೆ ಎಂಬುದನ್ನ ಇದು ಈ ರೀತಿ ಹೃದಯ ರೇಖೆಗೆ ಸಮಾನಾಂತರವಾಗಿ ರೇಖೆ ತಿಳಿಸುತ್ತದೆ. ಇನ್ನು ಭಾಗ್ಯ ರೇಖೆಗೆ ಸಮಾನಾಂತರವಾದದ್ದು, ಭಾಗ್ಯರೇಖೆಗೆ ಸಮಾನಾಂತರವಾದ ರೇಖೆ, ಭಾಗ್ಯರೇಖೆಗೆ ಸಮಾನಾಂತರವಾದ, ಈಗ ನೋಡಿ, ಭಾಗ್ಯರೇಖೆ ಸಮಾನಾಂತರವಾದ ಒಂದು ರೇಖೆ, ಭಾಗ್ಯರೇಖೆಗೆ ಸಮಾನಾಂತರವಾದ ರೇಖೆ ಇದ್ದರೆ ಆ ವ್ಯಕ್ತಿಗೆ ಭಾಗ್ಯರೇಖೆ ಸಮಾನಾಂತರವಾದ ರೇಖೆ ಇದ್ದರೆ ಅವರಿಗೆ ನೋಡಿ, ಹೀಗೆ ಇದು ಭಾಗ್ಯರೇಖೆಗೆ ಸಮಾನಾಂತರವಾದ ರೇಖೆ. ಹೀಗೆ ಭಾಗ್ಯರೇಖೆಗೆ ಸಮಾನಾಂತರವಾದ ರೇಖೆ ಇದ್ದರೆ ಅವರಿಗೆ ಜೀವನದಲ್ಲಿ ಜೀವನಾಭಿವೃದ್ಧಿಗೆ ತಡೆಯಾಗುವಂತಹ ಎಲ್ಲಾ ಕಷ್ಟ ನಷ್ಟಗಳನ್ನು ತಡೆದು ಅವರನ್ನು ಉತ್ತಮವಾದ ದಾರಿಗೆ ತಲುಪಿಸುತ್ತದೆ. ಅವರು ಮಾಡುವ ನಿರ್ಧಾರಗಳು ಸರಿಯಾಗಿರುತ್ತದೆ ಎಂಬುದನ್ನ ಈ ರೇಖೆಗಳು ತಿಳಿಸುತ್ತದೆ. ಈಗ ಆಯುಷ ರೇಖೆಯ ಆರಂಭದಲ್ಲಿ ಹೀಗೆ ಇದು ನೋಡಿ, ಇಲ್ಲಿ ಬರುತ್ತೆ, ಇಲ್ಲಿ ಹೀಗೆ ಪುಕ್ಕೆಗಳಂತೆ ಆಯುಷ ರೇಖೆಯ ಒಳಗೆ ಪುಕ್ಕೆಗಳಂತಿದ್ದರೆ ಈ ರೀತಿಯ ಚದರಿಂತೆ ಈ ರೀತಿಯ ಈ ಚಿಹ್ನೆಗಳಿದ್ದರೆ ಅಂತಹ ವ್ಯಕ್ತಿ, ಇವರು ತುಂಬಾ ಕಷ್ಟ, ದುಃಖ, ನೋವುಗಳನ್ನು ಬಾಲ್ಯದಲ್ಲಿ ಅನುಭವಿಸುತ್ತಾರೆ ಎಂಬುದರ ಸೂಚನೆಯಾಗಿರುತ್ತದೆ. ಬಾಲ್ಯದಲ್ಲಿ ಇಂತಹ ಈ ರೆಕ್ಕೆ ಇರುವುದು ಬಾಲ್ಯದಲ್ಲಿ ಹೆಚ್ಚು ಕಷ್ಟಗಳನ್ನು ಅನುಭವಿಸುವಂತಹ ಒಂದು ಸೂಚನೆಯಾಗಿದೆ. ಅಂದರೆ ಅವರು ಬಾಲ್ಯದಲ್ಲಿ ತಂದೆ ತಾಯಿಯಿಂದನೋ ಅಥವಾ ಅವರ ಮನೆಯಿಂದಲೋ ಅವರಿಗೆ ಹೆಚ್ಚಿನ ಸಮಸ್ಯೆಗಳು ಎದುರಾಗಿರಬಹುದು, ನೋವುಗಳು ಹೆಚ್ಚಾಗಿರಬಹುದು, ಅಂತಹ ಸಾಧ್ಯತೆ ಇದೆ. ಅಂಥವರಿಗೆ ಮೋಟಿವೇಶನ್ಗಳನ್ನ ಕೊಟ್ಟು ಉತ್ತಮವಾದ ವಿಷಯಗಳನ್ನು ತಿಳಿಸಿ ಅವರಿಗೆ ಧೈರ್ಯ ತುಂಬಿ ಅವರು ಹೆಚ್ಚು ಶ್ರಮಪಟ್ಟು ಅವರು ತಮ್ಮ ಬರಬಹುದಾದ ಸಮಸ್ಯೆಗಳನ್ನ ಎದುರಿಸುವಂತ ಶಕ್ತಿಯನ್ನ ಅವರಿಗೆ ದಾರಿ ತೋರಿದರೆ ತಂದೆ ತಾಯಿ ಅವರಿಗೆ ಕೊಡುವಂತಹ ಅಥವಾ ಹಿರಿಯರವರಿಗೆ ಕೊಡುವಂತಹ ಉತ್ತಮವಾದ ಮಾರ್ಗದರ್ಶನವಾಗಿರುತ್ತದೆ. ಹಾಗೆ ಮಾಡಿದರೆ ಅವರಿಗೆ ಎದುರಾಗಬಹುದಾದ ಆ ದುಃಖ ಮತ್ತು ನೋವಿನಿಂದ ಅವರು ಬಹುಬೇಗನೆ ಮೇಲೇರಿ ಅವರು ದೃಢವಾದ ಮನಸ್ಸಿನಿಂದ ಎಲ್ಲವನ್ನು ಅನುಭವಿಸುವಂತಹ ಶಕ್ತಿ ಅವರಿಗಿರುತ್ತದೆ. ಅದನ್ನು ಅನುಭವಿಸಿ ಅದರಿಂದಲೂ ಶ್ರಮಪಟ್ಟು ಹೆಚ್ಚಿನ ಶ್ರಮದಿಂದ ಅವರು ಜೀವನದಲ್ಲಿ ಅಭಿವೃದ್ಧಿಯಾಗಲು ಸಾಧ್ಯ ಎಂಬುದನ್ನ ಈ ರೇಖೆಗಳು ನಮಗೆ ತಿಳಿಸುತ್ತದೆ. ಇವತ್ತು ನಾವು 4 ರೇಖೆಗಳ ಬಗ್ಗೆ ತಿಳಿದುಕೊಂಡು ಆ 4 ರೇಖೆಗಳು ನಮ್ಮ ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನ ಕೊಡುವಂತಹ, ಹೆಚ್ಚಿನ ವಿಷಯಗಳನ್ನು ತಲುಪಿಸುವಂತಹ ವಿಷಯಗಳಾಗಿರುತ್ತದೆ ಎಂಬುದನ್ನ ನಾವಿಲ್ಲಿ ಹೇಳ್ತೇವೆ. ಈಗ ನೋಡಿ, ನಾನು ಆಗ್ಲೇ ಹೇಳಿದಾಗೆ ನಮ್ಮ ಪ್ರಧಾನಿಯಾದ ನರೇಂದ್ರ ಮೋದಿ ಅವರ ಭವಿಷ್ಯ ಹೇಗಿರುತ್ತೆ, ಅವರ ಸ್ವಭಾವ ಗುಣಗಳು ಹೇಗಿರುತ್ತೆ ಎಂಬುದನ್ನು ನೋಡೋಣ. ಇವರು ಯಾರು ನಮ್ಮ ಪ್ರಧಾನಿಯವರಾದ ಅವರ ಜೀವನದಲ್ಲಿ ಅವರಿಗೆ ಗೊತ್ತಿರುವಂತಹ ಆ ಡೇಟ್ ಆಫ್ ಬರ್ತ್ ಅಂತೆ ನೋಡುವುದಾದರೆ ದೃಢವಾದ ನಿರ್ಧಾರ ತೆಗೆದುಕೊಳ್ಳುವ ಗುಣ ಅವರಿಗಿದೆ. ಬೇರೆಯವರು ಏನೇ ಹೇಳಿದರೂ ತಮ್ಮ ಮನಸ್ಸು ನುಡಿದಂತೆ ನಡೆಯುವ ಛಾಯಮಾನ ಅವರು. ಮಾಡುವ ಕೆಲಸಕ್ಕೆ ದೊರೆಯುವ ಪ್ರತಿಫಲಕ್ಕಿಂತ ಇಷ್ಟಪಟ್ಟು ಮಾಡುವುದರಲ್ಲಿ ಅವರಿಗೆ ಉತ್ಸಾಹ ಹೆಚ್ಚು. ಬೇರೆಯವರ ಒತ್ತಡ ಇಲ್ಲದೆ ಒತ್ತಾಯದಂತೆ ಕೆಲಸ ಮಾಡಲು ಅವರಿಗೆ ಯಾವತ್ತೂ ಒಪ್ಪಿಗೆ ಇರುವುದಿಲ್ಲ. ಯಾರ ಒತ್ತಾಯವೂ ಇಲ್ಲದೆ ಹಾಯಾಗಿ ಕೆಲಸ ಮಾಡುವುದೆಂದರೆ ಅವರಿಗೆ ತುಂಬಾ ಇಷ್ಟ. ಹೆಚ್ಚು ಜನರೊಂದಿಗೆ ಬೆರೆಯುವ ಗುಣ ಅವರಿಗಿದೆ. ಆದರೆ ಆ ಜನರೊಂದಿಗೆ ಸರಿಯಾಗಿ ಬೆರೆಯಲಾಗದೆ
ಒಂಟಿಯಾಗಿರಬೇಕಾಗುತ್ತೇನೋ ಎಂಬ ಚಿಂತೆ ಅವರನ್ನು ಆಗಾಗ ಕಾಡುತ್ತಿರುತ್ತದೆ. ಅಂದರೆ ಬೇಗನೆ ತಾಳ್ಮೆ ಕಳೆದುಕೊಳ್ಳುವಂತಹ ವ್ಯಕ್ತಿತ್ವ ಅವರದು. ಆಸೆಗಳನ್ನು ನಿಯಂತ್ರಿಸದೆ ಅದನ್ನು ಅನುಭವಿಸಲು ಎಲ್ಲಾ ರೀತಿಯಲ್ಲೂ ಪ್ರಯತ್ನಿಸುತ್ತಾರೆ. ಕೆಲವೊಮ್ಮೆ ಬೇರೆಯವರ ಬಗ್ಗೆ ಯೋಚಿಸದೆ ತನ್ನ ಸುಖವೇ ಮುಖ್ಯ ಎಂಬಂತೆ ನಡೆದುಕೊಳ್ಳುತ್ತಾರೆ. ಕರುಣೆ, ದಯೆ ಮತ್ತು ಮುಗ್ಧತೆ ಅವರ ಹುಟ್ಟುಗುಣವಾದರೂ ಹಾಗೆ ಸರಳವಾದ ಬದುಕಬೇಕೆಂಬ ಆಸೆ ಅವರಿಗಿದ್ದರೂ ಅವರ ಆಸೆಗಳು ಕೆಲವೊಮ್ಮೆ ಗರಿಗೆಲರೆ ಅವರು ಅಂದುಕೊಳ್ಳದ ರೀತಿಯಲ್ಲಿ ಅವರ ಜೀವನದಲ್ಲಿ ಬದಲಾವಣೆಗಳಾಗುತ್ತಿರುತ್ತದೆ. ಯಾಕಂದ್ರೆ ಕೋಪ ಬಂದರೆ ನಿಯಂತ್ರಿಸುವುದು ಕಷ್ಟ. ಮುಂದೆ ಅದರ ಪರಿಣಾಮದ ಬಗ್ಗೆ ಚಿಂತಿಸುತ್ತಾ ತಾನು ಮಾಡಿದ್ದೇ ಸರಿ ಎಂದು ಸಾಧಿಸುವ ಪ್ರಯತ್ನ ಮಾಡುತ್ತಾರೆ. ಯಾರಾದರೂ ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೆ ಅದನ್ನು ಬಹಳ ದಿನಗಳವರೆಗೆ ಮನಸ್ಸಿನಲ್ಲಿಟ್ಟುಕೊಂಡು ಕೊರಗುತ್ತಾರೆ. ಅದಕ್ಕೆ ಯಾವುದಾದರೂ ರೀತಿಯಲ್ಲಿ ಪ್ರತ್ಯುತ್ತರ ಕೊಡಬೇಕೆಂಬುದನ್ನ ಅವರು ಯೋಚನೆ ಮಾಡುತ್ತಿರುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಮಾಡುತ್ತಿರುವ ಕೆಲಸದ ಬಗ್ಗೆ ಸರಿಯಾಗಿ ಗಮನ ಕೊಡಲು ಸಾಧ್ಯವಾಗದೆ ಹೋಗಬಹುದು. ಪ್ರತಿಯೊಂದು ವಿಚಾರದಲ್ಲೂ ಬೇಗನೆ ನಿರಾಸೆಗೊಳಗಾಗುತ್ತಾರೆ. ಮಾಡುತ್ತಿರುವ ಕೆಲಸ ಸರಿನಾ ಅಥವಾ ತಪ್ಪಾ ಎಂದು ಯಾವಾಗಲೂ ಯೋಚಿಸುತ್ತಿರುತ್ತಾರೆ. ತುಂಬಾ ಸೆನ್ಸಿಟಿವ್ ಮನಸ್ಸು, ಬೇಗನೆ ನೊಂದುಕೊಳ್ಳುತ್ತಾರೆ. ಆದ್ದರಿಂದ ಯಾವುದೇ ವಿಷಯದಲ್ಲಿ ಬೇಗನೆ ಪೂರ್ಣ ಮನಸ್ಸಿನಿಂದ ಒಂದು ನಿರ್ಧಾರಕ್ಕೆ ಬರಲು ಸಾಧ್ಯವಾಗುವುದೇ ಇಲ್ಲ. ಆದರೆ ಬುದ್ಧಿವಂತಿಕೆಯಲ್ಲಿ ಚುರುಕಾಗಿದ್ದಾರೆ. ಆದುದರಿಂದ ಮಾಡಿದ ತಪ್ಪನ್ನು ಸಮರ್ಥನೆ ಮಾಡಿಕೊಳ್ಳುತ್ತಾರೆ. ಯೋಚನಾ ಲಹರಿಯೇ ಬೇರೆ. ಹೆಚ್ಚು ಜನರು ಇಷ್ಟಪಡದ ವಿಷಯಗಳನ್ನು ಇಷ್ಟಪಟ್ಟು ಅನುಸರಿಸುವ ವಿಶೇಷ ಗುಣ ಅವರಿಗಿದೆ. ಅದು ಸರಿ ಎಂದು ವಾದ ಮಾಡುವ ಅವರಿಗೆ ಅದರ ಬಗ್ಗೆಯೂ ಅನುಮಾನ ಬಂದ ಸಂದರ್ಭಗಳೂ ಇದೆ. ಹಾಗೆಯೇ ಬೇರೆಯವರಿಗೆ ಸಲಹೆ ಸೂಚನೆ ಕೊಟ್ಟು ತಿದ್ದುವ ಪ್ರಯತ್ನವನ್ನು ಮಾಡುತ್ತಾರೆ. ಸಂದರ್ಭಕ್ಕೆ ತಕ್ಕಂತೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳದೆ ಮೋಸ ಹೋಗಿರುವ ಸಾಧ್ಯತೆಯೂ ಅವರ ಜೀವನದಲ್ಲಿ ಕಂಡುಬರುತ್ತಿದೆ. ಯಾವುದೇ ಗುಟ್ಟು ಅವರಲ್ಲಿ ಉಳಿಯುವುದಿಲ್ಲ. ಸಮಯಕ್ಕೆ ಬೆಲೆ ಕೊಡುವ ಗುಣ ಅವರಿಗಿಲ್ಲ. ಆದುದರಿಂದ ಕೆಲವೊಮ್ಮೆ ಮಾಡಬೇಕಾದ ಕೆಲಸವನ್ನೇ ಮರೆತು ಬಿಡುತ್ತಾರೆ. ಹಾಗೆಯೇ ಬಳಸಿದ ವಸ್ತುಗಳನ್ನು ಶೇಖರಿಸಿ ಇಡುವ ಗುಣವೂ ಅವರಿಗಿದೆ. ಬೇರೆಯವರನ್ನು ಹುರಿದುಂಬಿಸಿ ಕೆಲಸ ಮಾಡಿಸುವ ಜಾಣ್ಮೆ ಇದ್ದರೂ ಆದರೆ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತಿಲ್ಲ ಎಂಬ ಕೊರಗು ಸದಾ ಕಾಡುತ್ತಿರುತ್ತದೆ. ಇದ್ದಕ್ಕಿದ್ದ ಹಾಗೆ ದೇವರಲ್ಲಿ ಭಕ್ತಿ ಹೆಚ್ಚಾಗುತ್ತದೆ. ಅಂದರೆ ಅವರು ದೇವರೇ ನನಗೆ ಎಲ್ಲವೂ ಎಂದು ತಿಳಿದುಕೊಳ್ಳುತ್ತಾರೆ. ಮರುಕ್ಷಣದಲ್ಲಿ ಇದೆಲ್ಲ ಬೇಕಾಗಿತ್ತಾ ಎಂದು ಯೋಚಿಸುತ್ತಾರೆ. ದೇವರ ಕೆಲಸವಾದರೂ ಅಷ್ಟೇ, ಇತರೆ ಕೆಲಸವಾದರೂ ಅಷ್ಟೇ, ಹೀಗೆಲ್ಲ ಮಾಡುವುದರಿಂದ ಏನಾದರೂ ಉಪಯೋಗ ಇದೆಯೇ ಎಂದು ಆಗಾಗ ಯೋಚಿಸುತ್ತಾರೆ. ಆದರೂ ದೇವರಲ್ಲಿ ಅಪಾರ ಭಕ್ತಿ ಪ್ರಕಟಿಸುತ್ತಾರೆ. ತಾನು ಮಾಡುತ್ತಿರುವುದು ಮೂಢನಂಬಿಕೆಯ ಕೆಲಸ ಎಂದು ಆಗಾಗ ಯೋಚಿಸುವ ಅವರು ದೇವರನ್ನು ಮರೆತು ಯಾವ ಕೆಲಸವನ್ನೂ ಮಾಡುವರಲ್ಲ. ಹಾಗೆಯೇ ತಿಳಿದ ಜ್ಞಾನವನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳಲು ಹೆಚ್ಚು ಉತ್ಸಾಹ ತೋರುತ್ತಾರೆ. ಮನಸ್ಸಿನಲ್ಲಿ ಹಲವು ಯೋಚನೆಗಳು ಮೂಡುತ್ತಿರುತ್ತದೆ. ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಎಂದು ಮುನ್ನುಗ್ಗಿ ಹೋಗುತ್ತಾರೆ. ಯಾವುದನ್ನು ಪೂರ್ಣಗೊಳಿಸುವುದಿಲ್ಲ. ಅರ್ಧಕ್ಕೆ ಬಿಟ್ಟು ಮತ್ತೊಂದು ಕೆಲಸ ಆರಂಭಿಸುತ್ತಾರೆ. ಆತ್ಮೀಯವಾಗಿ ಮಾತನಾಡುವ ಕಲೆ ಅವರಿಗೆ ಚೆನ್ನಾಗಿ ಗೊತ್ತು. ಆದುದರಿಂದ ಅವರ ಜೊತೆ ಮಾತನಾಡಲು ಇಲ್ಲವೇ ಮಾತು ಆಲಿಸಲು ಜನರು ಇಷ್ಟಪಡುತ್ತಾರೆ. ಆದರೆ ಬೇರೆಯವರಿಗೆ ಕೋಪದಿಂದ ಹೇಳಿದ್ದನ್ನು ಬೇಗನೆ ಮರೆಯುವ ಗುಣವೂ ಅವರಿಗಿದೆ. ಕೆಲವೊಮ್ಮೆ ಹಾಗೆ ಮಾತನಾಡಲೇ ಇಲ್ಲ ಎಂದು ಹೇಳುತ್ತಾರೆ. ಅದೇ ರೀತಿ ಮಾಡುವ ಪ್ರತಿಯೊಂದು ಕೆಲಸದ ಬಗ್ಗೆಯೂ ಏನಾದರೊಂದು ಅನುಮಾನ ಕಾಡುತ್ತಾ ಇರುತ್ತದೆ. ಹೀಗೆ ಅನುಮಾನ ಗೊಂದಲಕ್ಕೆ ಒಳಗಾಗುತ್ತಾರೆ. ಯಾವುದಾದರೂ ಚಿಕ್ಕ ವಿಚಾರವನ್ನು ಸಹ ಯೋಚಿಸುತ್ತಾ ಗಂಭೀರ ವಿಷಯ ಎಂಬಂತೆ ಬೆಳೆಸಿಕೊಂಡು ಹೋಗುತ್ತಾರೆ. ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳುವ ರೂಢಿಯೂ ಅವರಿಗಿದೆ. ನಿಮಗೆ ಒದಗಿ ಬರುವ ಸಂದರ್ಭಗಳನ್ನು ಬಳಸಿಕೊಳ್ಳಲು ಅವರಿಗೆ ಹಲವು ಸಲ ಸಾಧ್ಯವಾಗುವುದೇ ಇಲ್ಲ. ಕೊನೆಗೆ ಸರಿಯಾದ ಸಮಯದಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಎಂದು ಕೊರಗುತ್ತಾರೆ. ಗುರು ಹಿರಿಯರನ್ನು ಗೌರವದಿಂದ ಕಾಣುವ ಗುಣ ಅವರಿಗಿದೆ. ಆದರೆ ಕೆಲವೊಮ್ಮೆ ಅದು ಅತಿಯಾಯಿತು ಎಂದೆನಿಸುವಂತಿರುತ್ತದೆ. ಗೆಳೆಯರ ಬಗ್ಗೆ, ಅಂದರೆ ಜೊತೆಯಲ್ಲಿರುವವರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುತ್ತಾರೆ. ಕೊನೆಗೆ ಆ ನಡವಳಿಕೆ ಸಮಸ್ಯೆಯಾಗಿ ಕಾಡುವ ಸಾಧ್ಯತೆ ಕಂಡುಬರುತ್ತದೆ. ಅವಕಾಶ ಸಿಕ್ಕರೆ ಅಥವಾ ಪ್ರಯತ್ನ ಪಟ್ಟರೆ ನಾಯಕತ್ವವನ್ನು ಸ್ಥಾನವನ್ನು ಪಡೆದು ತಾನೇ ರಾಜನೆಂಬಂತೆ ಮೆರೆಯುವಂತಹ ಅದೃಷ್ಟವು ಅವರ ಹಸ್ತದಲ್ಲಿದೆ. ಪ್ರವಾಸ ಇಷ್ಟಪಡುವಂತಹ ವ್ಯಕ್ತಿ ಹಲವು ಊರುಗಳ ದೇಶಗಳನ್ನು ಸುತ್ತಿ ಬರುವ ಸೂಚನೆಗಳು
ಅವರಲ್ಲಿ ಕಂಡುಬರುತ್ತದೆ. ಅವರು ವಿದೇಶಕ್ಕೆ ಹೋಗುವುದು ಹೆಚ್ಚಾಗಿ ಇರುತ್ತದೆ ಎಂಬಂತಹ ಸೂಚನೆಗಳಿದೆ ಅವರ ಜೀವನದಲ್ಲಿ. ಇವರು ಚಿಕ್ಕಂದಿನಲ್ಲಿ ಕಲಿಕೆಯಲ್ಲಿ ಅಷ್ಟೊಂದು ಚೂಟೆ ಆಗಿರಲಿಲ್ಲ. ಶಾಲೆಯಲ್ಲಿ ಬಗ್ಗೆ ಉತ್ತಮ ಅಭಿಪ್ರಾಯಗಳು ಮೂಡಿ ಬಂದಿರಲಾರದು. ಸುಮಾರು 17 ವರ್ಷಗಳ ಕಾಲ ಜೀವನದಲ್ಲಿ ಹಲವು ಬದಲಾವಣೆಗಳಾಗಿದೆ. ಅಂದರೆ ಉತ್ತಮ ವಿದ್ಯಾರ್ಥಿ, ಎಲ್ಲರಿಗೂ ಬೇಕಾದ ವ್ಯಕ್ತಿಯಾಗಿ ಬೆಳೆದು 26ನೆಯ ವಯಸ್ಸಿನೊಳಗೆ ಸ್ವಂತವಾಗಿ ದುಡಿಮೆ ಆರಂಭಿಸಿರುವ ಸೂಚನೆಗಳು ಕಂಡುಬರುತ್ತದೆ. ಹಾಗೆ ವಿವಾಹವೂ ನಡೆದಿರುವ ಸಾಧ್ಯತೆ ಇದೆ. ಇದು ಅವರ ಜೀವನದ ಸೌಭಾಗ್ಯ ಕಾಲ. ಮುಂದೆ ಸುಮಾರು 7 ವರ್ಷಗಳ ಕಾಲ ಜೀವನದಲ್ಲಿ ಸಮಸ್ಯೆಗಳು ಕಾಡಿರುವ ಸಾಧ್ಯತೆ ಕಂಡುಬರುತ್ತದೆ. ದಾಂಪತ್ಯ ಜೀವನದಲ್ಲಿ ಅದರ ಪರಿಣಾಮ ಕಂಡುಬರುತ್ತಿದೆ. ಪತಿ ಪತ್ನಿಯರು ದೂರವಾಗುವ ಸಾಧ್ಯತೆಯೇ ಹೆಚ್ಚಾಗಿದೆ. ಅವರು ಎಂದು ಒಟ್ಟಾಗಿ ಜೀವನ ನಡೆಸಲು ಸಾಧ್ಯವಾಗುವುದೇ ಇಲ್ಲ ಅಂತ ಸೂಚನೆಗಳು ಕಂಡುಬರುತ್ತದೆ. 34ನೇ ವಯಸ್ಸಿನವರೆಗೆ ಈ ಸಮಸ್ಯೆಗಳು ಮುಂದುವರೆದಿರಬಹುದು. ಆ ಕಾಲದಲ್ಲಿ ಸಂತೋಷ ಪಡುವಂತಹ ಯಾವ ಘಟನೆಯೂ ಅವರ ಜೀವನದಲ್ಲಿ ಕಾಣುವುದಿಲ್ಲ. ಹಾಗೆ ಅವರು ಹಲವು ರೀತಿಯ ಸಮಸ್ಯೆಗಳನ್ನು ಎದುರಿಸಿ ಅದರ ತೀವ್ರತೆ ಕಡಿಮೆಯಾದ ಮೇಲೆ ಅವರ ಜೀವನದ ರೀತಿಯೇ ಬದಲಾಗುತ್ತದೆ. ಹಾಗೆ ಅವರು ಜೀವನದಲ್ಲಿ ಸಂತೋಷ ಮರಳಿ ಬರುತ್ತದೆ. 45ನೇ ವಯಸ್ಸಿನ ಬಳಿಕ ಸಮಸ್ಯೆಗಳು ಕಡಿಮೆಯಾಗ್ತಾ ಬರುತ್ತದೆ. ದೂರವಾದವರು ಹತ್ತಿರವಾಗುವ ಸಾಧ್ಯತೆ ಕಂಡುಬರುತ್ತದೆ. ಜೀವನದಲ್ಲಿ ಸಂತೋಷ ಮರಳಿ ಬರುತ್ತದೆ. ಇದ್ದಂತಹ ಟೆನ್ಷನ್ ಕಡಿಮೆಯಾಗುತ್ತದೆ. ಆದಾಯವು ಹೆಚ್ಚು ಬರುವುದರಿಂದ ಜೀವನದಲ್ಲಿ ಸುಖ ಶಾಂತಿ ನೆಲೆಸುತ್ತದೆ. ಸುಖ ದುಃಖ ಸಮ್ಮಿಶ್ರ ಕಾಲ ಎಂದು ಹೇಳಬಹುದು. ಆದರೂ ಜೀವನದಲ್ಲಿ ಸುಖವೇ ಹೆಚ್ಚಾಗಿ ಕಂಡುಬರುತ್ತದೆ. ಯಾಕಂದರೆ ಈ ಕಾಲದಲ್ಲಿ ಹಲವು ರೀತಿಯ ಪ್ರಯತ್ನಗಳಿಂದ, ಶ್ರಮದಿಂದ ಅವರು ಅಂದುಕೊಂಡ ರೀತಿಯಲ್ಲಿ ಅವರ ಜೀವನದಲ್ಲಿ ಅವರಿಗೆ ಅಧಿಕಾರ ಪ್ರಾಪ್ತವಾಗುವಂತಹ ಎಲ್ಲ ಸೂಚನೆಗಳು ಇದೆ. ಮುಂದೆ 47ನೇ ವಯಸ್ಸಿನಿಂದ 62ನೇ ವಯಸ್ಸಿನವರೆಗೆ ಮನಸ್ಸಿಗೆ ಬೇಸರವಾಗುವಂಥ ಘಟನೆಗಳು ನಡೆಯಬಹುದು. ಮಾನಹಾನಿಗೂ ಸಾಧ್ಯತೆ ಕಂಡುಬರುತ್ತೆ. ಜೀವನದಲ್ಲಿ ಹಲವು ರೀತಿಯ ಗೊಂದಲಗಳು ಎದುರಾಗಿರಬಹುದು. ಜಿಗುಪ್ಸೆಗೆ ಒಳಗಾಗುವ ಸಾಧ್ಯತೆ ಇದೆ. ಕೋಪತಾಪಗಳು ಹೆಚ್ಚಾಗುತ್ತದೆ. ಮಾಡಿದ ಕೆಲಸಕ್ಕಾಗಿ ಪಶ್ಚಾತ್ತಾಪ ಪಡುವಂತಹ ಸ್ಥಿತಿ ಬರಬಹುದು. ಮುಂದೇನು ಎಂಬ ಸಂದೇಹ ಮೂಡಬಹುದು. ಆದುದರಿಂದ ಅವರ ಜೀವನದಲ್ಲಿ ಅಧಿಕಾರ ಪ್ರಾಪ್ತಿ ಅದೊಂದೇ ಅವರ ಗುರಿಯಾಗಿರುವುದರಿಂದ ಎಲ್ಲಾ ರೀತಿಯಲ್ಲೂ ಅಧಿಕಾರವನ್ನು ಅನುಭವಿಸುವಂತಹ ಸಾಧ್ಯತೆ ಕಂಡುಬರುತ್ತದೆ. 76ನೇ ವಯಸ್ಸಿನವರೆಗೆ ಅವರ ಜೀವನ ಈ ರೀತಿ ಮುಂದುವರಿಯುತ್ತದೆ. 76ನೇ ವಯಸ್ಸಿನವರೆಗೆ ಅವರ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿ ಮುಂದುವರಿಯುತ್ತದೆ. ಹಿಂದೆ ಅನುಭವಿಸಿದ ಕಷ್ಟ ನಷ್ಟಗಳು ಎಲ್ಲವೂ ನಿವಾರಣೆಯಾಗುತ್ತದೆ. ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತಾ ಹೋಗುತ್ತದೆ. ಆದರೆ ಕೊನೆಗೆ ಇವರಿಗೆ ತಾನು ಮಾಡಿದ ಕೆಲಸಗಳಲ್ಲಿ ತಮ್ಮ ರೀತಿಯಲ್ಲಿ, ತಾವು ಅಂದುಕೊಂಡ ರೀತಿಯಲ್ಲಿ ಯಾವುದೇ ಸಾಧನೆ ಆಗಲಿಲ್ಲ ಎಂಬ ಕೊರಗು ಕಾಡಲಾರಂಭಿಸುತ್ತದೆ. ಇಲ್ಲಿ ಈ ರೀತಿಯ ವಯಸ್ಸನ್ನು ನಾವು ಹೇಳುವಾಗ ಇಲ್ಲಿ 1-2 ವರ್ಷ ಹೆಚ್ಚು ಕಡಿಮೆ ಆಗಬಹುದು ಎಂಬುದನ್ನ ನೆನಪಿಟ್ಟುಕೊಳ್ಳಬೇಕು. ಅಂದರೆ ಇವರ ಜೀವನದಲ್ಲಿ ಅವರು ಅಂದುಕೊಂಡ ರೀತಿಯಲ್ಲಿ 76ನೇ ವಯಸ್ಸಿನವರೆಗೆ ಎಲ್ಲವೂ ಸರಿಯಾಗಿದೆ. ಮುಂದೆ ಅವರ ಜೀವನದಲ್ಲಿ ಹಲವು ರೀತಿಯ ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆ ಇದೆ. ಹಾಗೆಯೇ ಅವರು ಎಲ್ಲವನ್ನು ಬಿಟ್ಟು ಸನ್ಯಾಸಿಯಂತೆ ಅವರು ಜೀವನದಲ್ಲಿ ಬದುಕನ್ನು ಬದಲಾಯಿಸಿಕೊಂಡು ಬೇರೆಯವರಿಗೆ ಸಲಹೆ ಸೂಚನೆ ಕೊಡುವಂತಹ ಸಾಧ್ಯತೆ ಕಂಡುಬರುತ್ತಾ ಇದೆ. ಜ್ಞಾನಿಗಳಂತೆ ಬದುಕುವ ಸಾಧ್ಯತೆ ಇದೆ ಎಂಬುದು ಇದರ ಅರ್ಥ. ಹೀಗೆ ನರೇಂದ್ರ ಮೋದಿ ಅವರ ಜೀವನದ ಜಾತಕವನ್ನು ಪರಿಶೀಲಿಸಿದ ಇಂತಹ ವಿಚಾರಗಳು ತಿಳಿದು ಬರುತ್ತದೆ. ಈಗ ನಾವು ಇವತ್ತಿನ ನಕ್ಷತ್ರ, ಅಂದರೆ ಇದುವರೆಗೂ ನಾವು 21 ನಕ್ಷತ್ರಗಳ ಬಗ್ಗೆ ಹೇಳಿದ್ದೇವೆ. ಇವತ್ತಿನ ನಕ್ಷತ್ರ ಲೋಕದಲ್ಲಿ ಶ್ರವಣ ನಕ್ಷತ್ರ. ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿದವರು ಕ್ಷಮಾಶೀಲರು ಮತ್ತು ಸತ್ಯವಂತರು ಆಗಿರುತ್ತಾರೆ. ಇವರು ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಕಾದರೂ ಹೆಚ್ಚು ಹೊತ್ತು ಯೋಚಿಸಿದ ಬಳಿಕ ಮಾತ್ರ ನಿರ್ಧಾರಕ್ಕೆ ಬರುತ್ತಾರೆ. ಯಾರು ಹೇಳಿದರೂ ಅದನ್ನು ತಕ್ಷಣ ಒಪ್ಪುವಂತಹ ಗುಣ ಇವರಲ್ಲಿ ಕಂಡು ಬರುವುದಿಲ್ಲ. ಇವರು ಮಿತವಾಗಿ ಮಾತ್ರ ಹಣ ಖರ್ಚು ಮಾಡುತ್ತಾರೆ. ಅಂದರೆ ಇವರ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಖರ್ಚು ಮಾಡುತ್ತಾರೆ. ಇವರು ಹುಟ್ಟಿದ ಮನೆಯನ್ನು ಬಿಟ್ಟು ಬೇರೆ ಕಡೆ ಹೋಗಿ ನೆಲೆಸುವುದೇ ಹೆಚ್ಚು. ಇವರ ಶಾಂತಿ ಸಮಾಧಾನದ ಬಗ್ಗೆ ಹೆಚ್ಚು ಆಸಕ್ತಿಯುಳ್ಳವರಾಗಿರುತ್ತಾರೆ. ಇವರಿಗೆ ಆತ್ಮಸ್ಥೈರ್ಯ ಕಡಿಮೆ ಇರುತ್ತದೆ. ಇದು ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿದವರ ಗುಣಗಳು.
ಯಾವುದೇ ನಕ್ಷತ್ರ ಅಥವಾ ಜಾತಕ ನೋಡಿ ನಾವು ಹೇಳುವ ಭವಿಷ್ಯ ನಿಜವಾಗಬೇಕಾದರೆ ಅವರು ಹುಟ್ಟಿದ ಸರಿಯಾದ ದಿನಾಂಕ ಮತ್ತು ಸಮಯ ಗೊತ್ತಿರಬೇಕು. ಹಾಗೆ ಊರು ಇಷ್ಟು ಗೊತ್ತಿದ್ದರೆ ಮಾತ್ರ ಅವರ ನಾವು ಹೇಳುವಂತಹ ಈ ಭವಿಷ್ಯಗಳು ಪೂರ್ಣವಾಗಿ ಸತ್ಯವಾಗಿರುತ್ತದೆ. ಇಲ್ಲದೇ ಇದ್ದರೆ ಅದರಲ್ಲಿ ತಪ್ಪುಗಳಾಗಬಹುದು ಎಂಬುದನ್ನ ನಾವು ತಿಳ್ಕೋಬಹುದು. ಈಗ ನಾವು ಹೇಳಿದ್ದು ನರೇಂದ್ರ ಮೋದಿಯವರ ಭವಿಷ್ಯ, ಅವರ ಹುಟ್ಟಿದ ದಿನಾಂಕ ಮತ್ತು ಸಮಯವನ್ನು ಅಂದಾಜು ಮಾಡಿ ಹೇಳಿದ್ದು. ಇಂತಹ ವಿಚಾರಗಳನ್ನು ಒತ್ತು ಬರುತ್ತಿರುವಂತಹ ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗ್ತಿದೆ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒತ್ತಿದ್ರೆ ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಹಾಕೊಳ್ಳಿ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವೆಲ್ಲ ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಭವಿಷ್ಯ ತಿಳಿಯಬೇಕೆಂಬುವಂತಹವರು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಹಾಯ್ ಅಂತ ಕಳಿಸಿ, ಎಸ್ ಅಂತ ಕಳಿಸಿ, ನನ್ನ ಭವಿಷ್ಯ ತಿಳಿಯಬೇಕಂತ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು ತಿಳಿಸಲಾಗುವುದು. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇವೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.